ಅಬ್ಬರಿಸಿ ಬೊಬ್ಬಿರಿದಿದ್ದ ಡಿಕೆ ಶಿವಕುಮಾರ್ ಸೈಲೆಂಟ್ ಆದ್ರ. ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿರೋದಕ್ಕೆ ಕಾರಣ ಏನು? ನನಗೆ ಯಾಕೆ ಬೇಕು ಅಂತ ಹೇಳಿ ಸೈಲೆಂಟ್ ಆದ್ರ ಅಥವಾ ಹೈಕಮಾಂಡ್ನಿಂದ ಡಿಕೆ ಶಿವಕುಮಾರ್ಗೆ ಸೂಚನೆ ಬಂದಿದೆಯಾ? ಟ್ರಬಲ್ ಶೂಟರ್ ಅಂತಾನೆ ಫೇಮಸ್ ಆಗಿದ್ದ ಡಿಕೆ ಶಿವಕುಮಾರ್ ಇದೀಗ ಟ್ರಬಲ್ಗೆ ಒಳಗಾಗಿದ್ದಾರೆ. ಹಾಗಾದ್ರೆ ಆ ಟ್ರಬಲ್ ಏನು, ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾರೆ, ವಿದೇಶಕ್ಕೆ ಪಯಣ ಬೆಳೆಸಿದ್ದು ಯಾಕೆ, ಡಿಕೆಶಿ ಸೈಲೆಂಟ್ ಆಗಿರೋದ್ರ ಹಿಂದಿರುವ ಮರ್ಮ ಏನು, ಇಲ್ಲಿದೆ ನೋಡಿ ಡೀಟೇಲ್ಸ್. ಡಿಕೆ ಶಿವಕುಮಾರ್ ಅವರಿಗೆ ನಾನು ಆಗ್ರಹ ಮಾಡ್ತೇನೆ, ಗಾಂಧಿ ಕುಟುಂಬದವ್ರನ್ನ ಖುಷಿ ಪಡಿಸೋದಕ್ಕೆ ಈ ರೀತಿ ಹಿಂದೂಗಳಿಗೆ ಅಪಮಾನ ಮಾಡುವಂಥದ್ದು ಹಿಂದೂ ಸಮಾಜ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ವಕ್ಫ್ ಆಸ್ತಿನ ಬಿಡ್ತೀರಾ, ಮಸೀದಿಗಳನ್ನ ಬಿಡ್ತೀರಾ? ಹಿಂದೂಗಳ ಆಸ್ತಿ ಮಾತ್ರ ಎಲ್ಲರಿಗೂ ಸೇರಿದ್ದು, ಇವರ ಆಸ್ತಿ ಎಲ್ಲ ಅವ್ರಿಗೆ ಸೇರಿ. ಚಾಮುಂಡಿ ಬೆಟ್ಟದ ಬಗ್ಗೆ ಅಂದ್ರೆ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ, ಸರ್ಕಾರದ ಪ್ರಾಪರ್ಟಿಯನ್ನು ಹಿಂದೂಗಳದ ಅಲ್ಲ ಅಂತಂದ್ರೆ ಏನ್ ಮಾಡ್ಕೊಳ್ತಿದ್ರಿ ನೀವು? ಏನೋ ನಡೀತಾ ಇದೆ, ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋಕ್ಸ್ ಇದ್ದಾರೆ, ಅವ್ರ ಏನೋ ನಡೀತಾ ಇದೆ, ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋಕ್ಸ್ ಇದ್ದಾರೆ, ಅವ್ರ ನಾನು ಮಾತನಾಡಲ್ಲ, ಸುಮ್ಮನೆಗಿರೋದು ಬೆಟರ್ ಅಂತ ಇದೇ ಮೊದಲ ಬಾರಿಗೆ ಟ್ರಬಲ್ ಶೂಟರ್ ಬಾಯಲ್ಲಿ ಇಂಥದ್ದೊಂದು ಮಾತು ಹೊರಬರ್ತಿರೋದು. ಫಾರ್ ದಿ ಫಸ್ಟ್ ಟೈಮ್ ಡಿಸಿಎಂ ಡಿಕೆ ಶಿವಕುಮಾರ್ ನಾನು ಸೈಲೆಂಟ್ ಅಂತ ಹೇಳಿರೋದು. ಯಾವುದೇ ಸಂದರ್ಭ ಆಗಿದ್ರೂ ಅಷ್ಟೇ, ಎಷ್ಟೇ ಸಮಸ್ಯೆ ಆಗಿದ್ರೂ ಅಷ್ಟೇ, ಧೈರ್ಯವಾಗಿ ಮಾತನಾಡ್ತಿದ್ರು, ಸಮಸ್ಯೆಗಳಿಂದ ಹೊರಬರ್ತಿದ್ರು. ಇದೇ ಕಾರಣಕ್ಕೆ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಟ್ರಬಲ್ ಶೂಟರ್ ಅಂತಾರೆ. ಬಟ್ ಈಗ ಟ್ರಬಲ್ ಶೂಟರ್ ಡಿಕೆಶಿಯೇ ಸೈಲೆಂಟ್ ಆಗಿ ಇರ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಏನೋ ನಡೀತಾ ಇದೆ, ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋಕ್ಸ್ ಇದ್ದಾರೆ, ಅವ್ರ ಏನೋ ನಡೀತಾ ಇದೆ, ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋಕ್ಸ್ ಇದ್ದಾರೆ, ಅವ್ರ ಇಷ್ಟಕ್ಕೂ ಡಿಕೆ ಶಿವಕುಮಾರ್ ಹಿಂಗೆ ಯಾಕೆ ಹೇಳ್ತಿರೋದು, ಹಿಂಗೆ ಯಾಕೆ ಸೈಲೆಂಟ್ ಆಗೋದ್ರು ಅಂತ ಕನ್ಫ್ಯೂಸ್ ಆಗಬೇಡಿ. ವಿಷಯ ಆಗಿದೆ, ಡಿಕೆಶಿ ಇಂತಹ ಡೈಲಾಗ್ ಹೇಳೋಕೆ ಕಾರಣ ಆಗಿದೆ. ಅದೇನು ಅನ್ನೋದನ್ನ ಒಂದೊಂದಾಗಿಯೇ ತೋರಿಸ್ತೀವಿ ನೋಡಿ. ಚಾಮುಂಡಿ ಬೆಟ್ಟ ವಿಷಯದಲ್ಲಿ ಬೆಂಕಿ, ಡಿಕೆಶಿ ಫುಲ್ ಸೈಲೆಂಟ್. ಡಿಕೆಶಿ ಹೇಳಿದ್ದೇನು, ಡಿಕೆಶಿ ಮಾತನಾಡಲ್ಲ ಎಂದಿದ್ದೇಕೆ? ಈ ಬಾರಿಯ ಮೈಸೂರು ದಸರಾ ಉದ್ಘಾಟನೆ ಮಾಡುವಂತೆ ಸಾಹಿತಿ ಬಾನು ಮುಷ್ತಾಕ್ ಅವರಿಗೆ ಸರ್ಕಾರ ಆಹ್ವಾನ ಕೊಟ್ಟಿದೆ, ದೊಡ್ಡ ಭಾಗ್ಯ ಕಲ್ಪಿಸಿಕೊಟ್ಟಿದೆ. ಆದರೆ ನಾಡ ಹಬ್ಬ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಆಯ್ಕೆಗೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಮಾತನಾಡೋಕೆ ಮುಂದಾಗಿದ್ದ ಡಿಕೆ ಶಿವಕುಮಾರ್ ಒಂದು ಮಾತನ್ನ ಹೇಳಿದ್ರು. ಆ ಒಂದು ಮಾತು, ಆ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಬೆಂಕಿ ಧಗಧಗಿಸಿತ್ತು. ಬಿಜೆಪಿ ನಾಯಕರು ಬೆಂಕಿ ಚೆಂಡುಗಳನ್ನ ಡಿಕೆಶಿ ವಿರುದ್ಧ ಎಸೆದಿದ್ರು. ಹಾಗಾದ್ರೆ ಡಿಕೆಶಿ ಹೇಳಿದ್ದೇನು? ಚಾಮುಂಡಿ ಬೆಟ್ಟದ ವಿಷಯದಲ್ಲಿ ಅಂಥದ್ದೇನು ಮಾತನಾಡಿದ್ರು ಅಂತೀರಾ? ಅಸಲಿ ಮ್ಯಾಟರ್ಗೆ ಬರೋಕು ಮುನ್ನ ಡಿಕೆಶಿ ಬೆಂಕಿಯ ಮಾತನ್ನ ಒಮ್ಮೆ ನೋಡ್ಬಿಡಿ, ಕಿವಿ ಕೊಟ್ಟು ಕೇಳಿಸ್ಕೊಂಬಿಡಿ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲ ಧರ್ಮದವರು ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ. ನಾವು ಇದಕ್ಕೆ ಹೋಗ್ತೀವಪ್ಪ, ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ, ನಮ್ಮ ಬಸ್ಸಿಗಳಿಗೆ ಹೋಗ್ತೀವಿ, ಜೈನ್ ಟೆಂಪಲ್ಗೆ ಹೋಗ್ತೀವಿ, ಗುರುದ್ವಾರಕ್ಕೆ ಹೋಗ್ತೀವಿ. ಇನ್ನು ಗುರುದ್ವಾರಕ್ಕೆ ನಮ್ಮ ಹೋಗೋದೇನೋ ತಪ್ಪಿಸ್ಬೇಕಾಗ್ತದೆ? ಯಾರು ನಿಲ್ಸಿದಾರ? ಹಿಂದೂ ಟೆಂಪಲ್ಗೆ ಅವ್ರು ಬರೋದಕ್ಕೆ ಏನಾದ್ರು ನಾವು ತಪ್ಪಿಸಿದೀವ? ಏನಿಲ್ವಲ್ಲ. ಯಾರು ಬೇಕಾದ್ರೆ ಹೋಗ್ಬೋದು, ಯಾರು ಮಾಡಬಾರ್ದು. ಈಗ ಎಷ್ಟೋ ಜನ ಹಿಂದೂಗಳು ಮುಸ್ಲಿಂ ಆಗಿ ಕನ್ವರ್ಟ್ ಆಗಿಲ್ವಾ? ಅವ್ರ ರಿಲಿಜನ್ ತೆಗೆದುಕೊಂಡಿಲ್ವಾ? ಕ್ರಿಶ್ಚಿಯನ್ ನಾಟಿ ತೆಗೆದುಕೊಂಡಿಲ್ವಾ? ಕೆಲವರು ಹಿಂದೂಗಳ ರಿಲಿಜನ್ ಇವರು ಮುಸ್ಲಿಮ್ಸ್ ಅವರು ಪ್ರಾಕ್ಟೀಸ್ ಮಾಡ್ತಾ ಇಲ್ವಾ? ಡಿಸಿಎಂ ಡಿಕೆಶಿ ಅವರು ಹೇಳೋಕೆ ಹೋಗಿದ್ದು ಒಂದು, ಅಲ್ದಿ ಆಗಿರೋದು ಒಂದು. ಬಟ್ ಚಾಮುಂಡಿ ಹಿಂದೂಗಳ ಆಸ್ತಿ ಅಲ್ಲ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅನ್ನೋ ಒಂದೇ ಒಂದು ಮಾತು ಬೆಂಕಿ ಹೊತ್ತಿಸಿದೆ. ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಿಂದೂಗಳಿಗೆ ಅಪಮಾನ ಮಾಡೋಕೆ ಹೋಗ್ಬೇಡಿ, ಇದು ಸರಿಯಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ನಾನು ಆಗ್ರಹ ಮಾಡ್ತೇನೆ, ತಮ್ಮ ಹೇಳಿಕೆಯನ್ನ ತತ್ಕ್ಷಣ ಹಿಂಪಡಿಬೇಕು. ನೀವು ಯಾರನ್ನೋ ಖುಷಿ ಪಡಿಸೋದಕ್ಕೆ, ಗಾಂಧಿ ಕುಟುಂಬದವ್ರನ್ನ ಖುಷಿ ಪಡಿಸೋದಕ್ಕೆ ಈ ರೀತಿ ಹಿಂದೂಗಳಿಗೆ ಅಪಮಾನ ಮಾಡುವಂಥದ್ದು ಹಿಂದೂ ಸಮಾಜ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ನನಗನ್ನಿಸ್ತದೆ ಡಿ ಕೆ ಶಿವಕುಮಾರ್ ಅವರು ಏನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನು ಕಾಣ್ತಾ ಇದ್ದಾರೆ.
ಆ ಕನಸು ನನಸಾಗಬೇಕು ಅಂತೇಳಿ ಇವತ್ತು ಗಾಂಧಿ ಕುಟುಂಬದವ್ರಿಗೆ ಖುಷಿ ಪಡಿಸೋದಕ್ಕೆ ಈ ರೀತಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ವಕ್ಫ್ ಬೋರ್ಡ್ ಆಸ್ತಿನ ಬಿಡ್ತೀರಾ, ಮಸೀದಿಗಳನ್ನ ಬಿಡ್ತೀರಾ? ಹಿಂದೂಗಳ ಆಸ್ತಿ ಮಾತ್ರ ಎಲ್ಲರಿಗೂ ಸೇರಿದ್ದು, ಇವರ ಆಸ್ತಿ ಎಲ್ಲ ಅವ್ರಿಗೆ ಸೇರಿದ್ದು. ಈ ರೀತಿ ಒಂದು ರೀತಿ ಚಾಮುಂಡೇಶ್ವರಿ ತಾಯಿಗೆ ಒಂದು ರೀತಿ ಅವಮಾನ ಮಾಡಿದ್ದೀರ. ಇದು ಈ ಥರ ನೀವು ಮುಂದುವರೆದ್ರೆ ನಿಜಕ್ಕೂ ಕರ್ನಾಟಕದಲ್ಲಿ ದಂಗೆ ಆಗೋಗ್ತದೆ ಹೇಳಿದ್ದೀನಿ. ನಿಮ್ಮ ಮಾತನ್ನು ಕೂಡಲೇ ವಾಪಸ್ ಪಡಿಬೇಕು, ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದ್ದೇ ತಡ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ಈ ನಡುವೆ ಡಿಕೆಶಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅಂತ ಹೇಳಿಬಿಟ್ಟಿದ್ರು. ಇದು ಹೊತ್ತಿಕೊಂಡಿದ್ದ ಬೆಂಕಿಗೆ ಸ್ವಲ್ಪ ತುಪ್ಪ ಸುರಿದಂತೆ ಆಗಿತ್ತು. ಹೀಗಾಗಿ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಡಿಕೆಶಿ ಅವರ ಮಾತಿಗೆ ಸಂಸದ ಯದುವೀರ್ ಒಡೆಯರ್ ಅವರೇ ಅಸಮಾಧಾನ ಹೊರಹಾಕಿದ್ದಾರೆ. ಇದು ಪ್ರಥಮವಾಗಿ ಒಂದು ಧಾರ್ಮಿಕ ಸ್ಥಳ. ಆ ದೃಷ್ಟಿಕೋನದಿಂದ ಬರೀ ಹಿಂದೂ ಧರ್ಮ ಪಾಲಿಸೋರು ಮತ್ತೆ ಹಿಂದೂ ಧರ್ಮಕ್ಕೆ ಒಂದು ಚೌಕಟ್ಟು ಕೊಡೋರಿಗೆ ಅದನ್ನ ಒಂದು ಮುಂದುವರಿಬಹುದು. ಅದಕ್ಕಾಗಿ ಬೆಟ್ಟ ಹಿಂದೂಗಳು ಅಥವಾ ಹಿಂದೂಗಳ ಆಸ್ತಿನೇ ಆಗಬೇಕಾಗಿದೆ. ಅದು ಇವತ್ತು ಸಹ ಒಂದು ಹಿಂದೂ ಆಸ್ತಿನೇ, ಅದರಲ್ಲಿ ಏನೋ ಒಂದು ಅನುಮಾನ ಇಲ್ಲ. ಉಪಮುಖ್ಯಮಂತ್ರಿ ಇಂಥ ಒಂದು ಆಘಾತಕಾರ ಒಂದು ಹೇಳಿಕೆ ಹೇಳೋದ್ರಿಂದ ಇದೇನು ಬದಲಾವಣೆ ಆಗೋಕ್ಕೆ ಸಾಧ್ಯವಿಲ್ಲ. ಇದು ತಮ್ಮ ಭವಿಷ್ಯಕ್ಕಾಗಿ ಒಳ್ಳೇದಾಗಲ್ಲ. ಮತ್ತೆ ನಾವು ಕೂಡ ನಮ್ಮ ಹೋರಾಟವನ್ನು ಇನ್ನೂ ಗಂಭೀರವಾಗಿ ಇದ್ರ ಬಗ್ಗೆ ತಗೋತೀವಿ. ಮತ್ತೆ ನಂತರ ಕೂಡ ಇದ್ರ ಬಗ್ಗೆ ಸೂಕ್ತವಾದಂತಹ ಕ್ರಮ ಎಲ್ಲೆಲ್ಲಿ ನಾವು ತಗೋಬೇಕು ಅದನ್ನ ತಗೋತೀವಿ. ಹೀಗೆ ಚಾಮುಂಡಿ ಬೆಟ್ಟ ವಿಷಯದಲ್ಲಿ ಬಿಜೆಪಿ ನಾಯಕರು ಫುಲ್ ಗರಂ ಆಗಿದ್ರೆ ಡಿಕೆಶಿ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡ್ರು. ತಾನು ಹೇಳಿದ್ದೇ ಕರೆಕ್ಟ್, ತಾನು ಯಾವ ಅರ್ಥದಲ್ಲಿ ಚಾಮುಂಡಿ ಬೆಟ್ಟದ ಬಗ್ಗೆ ಮಾತನಾಡಿದ್ದು ಅಂತ ಹೇಳಿದ್ರು. ಬಿಜೆಪಿ ನಾಯಕರ ಎಲ್ಲಾ ಗುದ್ದಿಗೆ ಡಿಕೆಶಿ ಪಂಚ್ ಕೊಟ್ಟಿದ್ರು. ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ. ಈಗ ನಮ್ಮ ನಿಸಾರ್ ಅವ್ರನ್ನೂ ಕೂಡ ನಾವು ಇನಾಗ್ರೇಟ್ ಮಾಡಿದ್ರು. ಶೋಭಾ ಅವರು ಇದು ನಡೆಯಕ್ಕೆ ಬಿಡಬಾರ್ದು, ಬೆಟ್ಟಕ್ಕೆ ಹತ್ತಕ್ಕೆ ಬಿಡಬಾರ್ದು ಅಂತ ಹೆಂಗ್ ಸಾಧ್ಯ? ನೀರಿಗೆ, ಸೂರ್ಯಕ್ಕೆ, ದೇವ್ರಿಗೆ, ಯಾವುದೇ ದೇವ್ರು ಇರ್ಬೋದು. ಈಗ ನಮ್ಮ ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವಾ? ಮಸೀದಿಗಳಿಗೆ ಬಿಡಲ್ವಾ? ಇಲ್ಲ ನಮ್ಮ ಗೊಮ್ಮಟೇಶ್ವರನ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವಾ? ನಮ್ಗೆಲ್ಲರಿಗೂ ಕೂಡ ಪ್ರವೇಶ ಇದೆ. ಅವ್ರ ಪಾಪ ಅವ್ರಿಗೆ ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದಾರಲ್ಲ, ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ ಅವರು. ಇಷ್ಟೆಲ್ಲ ಸಮರ್ಥನೆ ಮಾಡಿಕೊಂಡಿದ್ದ ಡಿಕೆಶಿ ಈಗ ಏನೂ ಮಾತನಾಡಲ್ಲ, ನಾನು ಸೈಲೆಂಟ್ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ವಿವಾದ ಡಿಕೆಶಿಯನ್ನ ಬೆನ್ನತ್ತಿ ಬರ್ತಿದೆ. ಮಾತನಾಡಿದ್ರೆ ಕಾಂಟ್ರವರ್ಸಿ ಆಗ್ತಿದೆ. ಹೀಗಾಗಿ ಡಿಕೆಶಿ ಸುಮ್ಮನೆ ಗೆದ್ದು ಬಿಡೋಣ, ಯಾಕೆ ಬೇಕು ಇದೆಲ್ಲ ಅಂತ ಸುಮ್ಮನಾಗ್ಬಿಟ್ಟಿದ್ದಾರೆ. ಈ ಹಿಂದೆ ಸದನದಲ್ಲೂ ಡಿಕೆ ಶಿವಕುಮಾರ್ RSS ಶ್ಲೋಕ ಹೇಳಿ ತಮ್ಮ ಪಕ್ಷದವರೇ ಅಸಮಾಧಾನ ಹೊರಹಾಕಿದ್ರು. ತಮ್ಮ ಪಕ್ಷದಲ್ಲೇ ಡಿಕೆಶಿ ವಿರುದ್ಧ ಮಾತನಾಡಿದ್ರು. ನಾನು ನಿಮ್ಗೆ ಸ್ವಲ್ಪ explain ಮಾಡಿ ಹೇಳಿ. ಚೇಡ್ಸಿ ಹೇಳಕ್ಕೆ ಇಲ್ಲಿ ನನ್ನ ಹತ್ರ ಕೂಡ ವಿದ್ಯೆಗಳೆಲ್ಲ ಇದೆ. ನಾನು ಅಸಾಧ್ಯರು ನಮ್ಮ ನಿಮ್ ಗರಡಿಲ್ ಬೆಳಿಲ್ಲ ಅಂತಂದ್ರೆ ನಾನು ಈ ಪರಮೇಶ್ವರ್ ಗರಡಿಲ್ಲ ಬೆಳೆದಿದ್ದೀನಿ. ನಾನು ಸ್ವಲ್ಪ ಇಲ್ಲ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಮಹಾಮಂಗಲೆ. ನಾನು ಅವೆಲ್ಲ ಚರ್ಚೆ ಬೇಡ ಅದನ್ನ. ಹೀಗೆ ಸದನದಲ್ಲಿ RSS ಶ್ಲೋಕ ಹೇಳಿದ್ರು ಡಿಕೆಶಿ. ಸದನದಲ್ಲಿ RSS ಶ್ಲೋಕ ಹೇಳಿದ್ದು ಸರಿಯಲ್ಲ ಅಂತ ಕಾಂಗ್ರೆಸ್ನಲ್ಲೇ ಅಪಸ್ವರ ಗೆದ್ದಿದ್ವು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತನಕವೂ ಈ ವಿಷಯ ಹೋಗಿತ್ತು. ಡಿಕೆಶಿಯು ಕ್ಷಮೆ ಕೇಳಿದ್ರು. ಈಗ ಚಾಮುಂಡಿ ಬೆಟ್ಟದ ವಿಷಯ ಡಿಕೆಶಿ ಬೆನ್ನು ಬಿದ್ದಿದೆ. ಬಿಜೆಪಿ ನಾಯಕರು ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ವಿವಾದ ನಡೀತಿದೆ ಅಂದಮೇಲೆ ಇನ್ನು ತಾನು ಮಾತನಾಡೋದು ಸರಿಯಲ್ಲ, ಯಾಕೋ ಟೈಮ್ ಸರಿ ಇಲ್ಲ ಅಂತ ಅಂದುಕೊಂಡು ಡಿಕೆಶಿ ಮೌನಕ್ಕೆ ಜಾರಿದ್ದಾರೆ. ಸೈಲೆಂಟ್ ಆಗಿರ್ತೀನಿ ಅಂತ ಹೇಳ್ತಿದ್ದಾರೆ. ಅಥವಾ ಹೈಕಮಾಂಡ್ ನಿಂದ ಈ ವಿಷಯದ ಬಗ್ಗೆ ಮಾತನಾಡೋದು ಬೇಡ ಅನ್ನೋ ಸೂಚನೆ ಬಂದಿರಬಹುದು. ಹೀಗಾಗಿ ಡಿಕೆಶಿ ಸೇಫ್ ಝೋನ್ ಹುಡುಕೊಂಡಿದ್ದಾರೆ. ಇದೆಲ್ಲ ವಿವಾದ ತಣ್ಣಗಾಗೋ ತನಕ ವಿದೇಶಿ ಪ್ರವಾಸ ಕೈಗೊಂಡಿದ್ದಾರೆ.